ರಾಜಸ್ಥಾನದ ಅರಾವಳಿ ಬೆಟ್ಟಗಳ ಆಳದಲ್ಲಿ ಭಂಗಾರ್ ಕೋಟೆ ಇದೆ. ಮೌನದಿಂದ ಶಾಪಗ್ರಸ್ತವಾದ ಭವ್ಯ ಅವಶೇಷ ಮತ್ತು ರಕ್ತಸಿಕ್ತ ಇತಿಹಾಸ. ಸ್ಥಳೀಯರು ಇದನ್ನು ಭಾರತದ ಅತ್ಯಂತ ದೆವ್ವ ಹಿಡಿದ ಸ್ಥಳ ಎಂದು ಕರೆಯುತ್ತಾರೆ. ಪುರಾತತ್ವ ಸಮೀಕ್ಷೆಯ ಸೂಚನೆಯ ಪ್ರಕಾರ ಸೂರ್ಯಾಸ್ತದ ನಂತರ ಯಾರೂ ಪ್ರವೇಶಿಸುವಂತಿಲ್ಲ. ದಂತಕಥೆಯ ಪ್ರಕಾರ ತಾಂತ್ರಿಕ ಮಾಟಗಾತಿಯೊಬ್ಬ ಸುಂದರ ರಾಜಕುಮಾರಿ ರತ್ನಾವತಿಯನ್ನು ಪ್ರೀತಿಸುತ್ತಿದ್ದ. ಅವಳು ಅವನನ್ನು ತಿರಸ್ಕರಿಸಿದಾಗ ಅವನು ಇಡೀ ರಾಜ್ಯವನ್ನು ನಾಶ ಮಾಡಲು ಮತ್ತು ಸಾವಿಗೆ ಶಪಿಸಿದನು. ಅದೇ ವರ್ಷ ಯುದ್ಧ ಪ್ರಾರಂಭವಾಯಿತು. ರಾಜಕುಮಾರಿ ನಿಧನರಾದರು ಮತ್ತು ಕೋಟೆಯು ಶಿಥಿಲಗೊಂಡಿತು. ಆದರೆ ಕೆಲವರು ಹೇಳುತ್ತಾರೆ, ಅವಳ ಆತ್ಮವು ಇನ್ನೂ ಈ ಅವಶೇಷಗಳ ಮೇಲೆ ನಡೆದುಕೊಂಡು ಹೋಗುತ್ತದೆ, ಹುಣ್ಣಿಮೆಯ ರಾತ್ರಿಗಳಲ್ಲಿ ಅಳುತ್ತದೆ. ಸ್ಥಳೀಯರು ಒಳಗಿನಿಂದ ಕಿರುಚಾಟದ ಬಗ್ಗೆ ಮಾತನಾಡುತ್ತಾರೆ ಮತ್ತು ಬೆನ್ನಟ್ಟಿದಾಗ ಕಣ್ಮರೆಯಾಗುವ ನೆರಳುಗಳು. ಮೊಬೈಲ್ ಫೋನ್ಗಳು ಸಿಗ್ನಲ್ ಕಳೆದುಕೊಳ್ಳುತ್ತವೆ, ಕ್ಯಾಮೆರಾಗಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ ಮತ್ತು ಜನರು ಯಾವುದೇ ಮುನ್ಸೂಚನೆಯಿಲ್ಲದೆ ಕುಸಿದು ಬೀಳುತ್ತಾರೆ. ಒಂದು ಪ್ಯಾರನಾರ್ಮಲ್ ತಂಡವು ರಾಜಮನೆತನದ ಆಭರಣಗಳಲ್ಲಿ ಮಹಿಳೆಯ ಆಕಾರದಲ್ಲಿರುವ ಶೀತಲ ಸ್ಥಳದ ಉಷ್ಣ ದೃಶ್ಯಗಳನ್ನು ಸೆರೆಹಿಡಿದಿದೆ. ಸರ್ಕಾರ ಕೂಡ ಈ ಸ್ಥಳದಲ್ಲಿ ರಾತ್ರಿ ತಂಗಲು ನಿರಾಕರಿಸಿತು ಮತ್ತು ಕೆಲವು ಯುವಕರು ಒಳಗೆ ನುಸುಳುತ್ತಾರೆ. ಮಧ್ಯರಾತ್ರಿಯ ಮೊದಲು ಕಿರುಚುತ್ತಾ ಓಡಿ ಹೋಗುತ್ತಾರೆ. ಕೆಲವರು ಇದು ಮೂಢನಂಬಿಕೆ ಎನ್ನುತ್ತಾರೆ, ಇನ್ನು ಕೆಲವರು ಹುಣ್ಣಿಮೆಯಂದು ಆತ್ಮಗಳು ಭಾಂಗರ್ ಅನ್ನು ಆಳುತ್ತವೆ ಎಂದು ಹೇಳುತ್ತಾರೆ. ಯಾರಿಗೂ ಸತ್ಯ ತಿಳಿದಿಲ್ಲ. ಆದರೆ ಒಂದು ಸತ್ಯ ಉಳಿದಿದೆ, ರಾಜಕುಮಾರಿ ಎಂದಿಗೂ ಪತ್ತೆಯಾಗಲಿಲ್ಲ. ಅವಳ ಸಮಾಧಿ ಇನ್ನೂ ಕಾಣೆಯಾಗಿದೆ. ಮತ್ತು ರಾತ್ರಿಗಳಲ್ಲಿ ಚಂದ್ರನ ಬೆಳಕು ಈ ಅವಶೇಷಗಳನ್ನು ಪ್ರವಾಹ ಮಾಡುವಾಗ ಹಳ್ಳಿಯ ಜನರು ಮಹಿಳೆಯೊಬ್ಬಳು ಅಳುತ್ತಿದ್ದ ಶಬ್ದವನ್ನು ಕೇಳುತ್ತಾರೆ. ನೀವು ಮುಂದಿನ ಹುಣ್ಣಿಮೆಯಂದು ಭಾಂಗಢ ಕೋಟೆಗೆ ಭೇಟಿ ನೀಡಿದರೆ, ಭಾಂಗಢದಿಂದ ನಿಮ್ಮ ಹೆಸರನ್ನು ಕರೆಯುವ ಸಣ್ಣ ಪಿಸುಮಾತು ಕೇಳಿದರೆ ತಿರುಗಿ ನೋಡಬೇಡಿ, ಏಕೆಂದರೆ ಹಿಂತಿರುಗಿ ನೋಡುವವರು ಮತ್ತೆಂದೂ ಕಾಣುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕಿದ ವಿಡಿಯೋನ ನೀವೆಲ್ಲರಿಗಿಂತ ಮುಂಚೆ ನೋಡಬಹುದು. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಎನರ್ಜಿ ಮತ್ತು ಸಪೋರ್ಟ್ ಸಿಕ್ಕಿದಂಗೆ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡುತ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯ ಒಂದಿಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳುತ್ತಾ ಹೊರಡ್ತೀನಿ. ಧನ್ಯವಾದಗಳು.